ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಮೊನ್ನೆ ಕೋರ್ಟ್ ಆವರಣದಲ್ಲಿ ವಕೀಲರಿಂದ ಹಲ್ಲೆ, ಇಂದು ಆಸ್ಪತ್ರೆ ಆವರಣದಲ್ಲಿ ಸಿಬ್ಬಂದಿಯಿಂದ ಹಲ್ಲೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ವರದಿ ಮಾಡಲು ಹೋಗಿದ್ದವರ ಮೇಲೆ ಆಸ್ಪತ್ರೆ ಸಿಬ್ಬಂದಿ ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ. ಇತ್ತೀಚೆಗೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಾನೇ ಇವೆ. ಕೋರ್ಟ್ ಆವರಣದಲ್ಲಿ ವಕೀಲರಿಂದ ಹಲ್ಲೆ ಆಯಿತು. ಈಗ ಆಸ್ಪತ್ರೆ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನ ಸೇಂಟ್ ಜಾನ್ಸ್ ಆಸ್ಪತ್ರೆ ಸಿಬ್ಬಂದಿ ಮಾಧ್ಯಮದವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಲಹಂಕದ ಸುಪ್ರೀತಾ ಅನ್ನೋ 16 ವರ್ಷದ ಹುಡುಗಿಗೆ ಹೃದಯ ಮತ್ತು ಉದರ ಸಂಬಂಧಿ ಕಾಯಿಲೆಗಾಗಿ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸುಮಾರು 4 ಲಕ್ಷ ರೂಪಾಯಿ ಹಣವನ್ನು ಪಾವತಿಸಲಾಗಿತ್ತು. ಆದರೆ ಕಳೆದ 3 ತಿಂಗಳುಗಳಿಂದ ಚಿಕಿತ್ಸೆ ಕೊಟ್ಟ ವೈದ್ಯರು ಇಂದು ಏಕಾಏಕಿ ಚಿಕಿತ್ಸೆ ಕೊಡೋಕಾಗಲ್ಲ ಅಂದ್ರಂತೆ. ಯಾವುದೇ ಮಾಹಿತಿ ಇಲ್ಲದೆ ಹೊರರೋಗಿ ಅಂತ ಆಸ್ಪತ್ರೆ ವೈದ್ಯರು ನೋಂದಣಿ ಮಾಡಿದ್ದಾರೆ ಅನ್ನೋದು ಹುಡುಗಿಯ ಸಹೋದರಿಯ ಅಳಲು. ಐದಾರು ಲಕ್ಷ ಆಗಿದೆ, ಏನು ಟ್ರೀಟ್ಮೆಂಟ್ ಕೊಡ್ದಿರ ಇವಾಗ ತಗೊಂಡೋಗಿ ಅಂತ ಇದಾರಲ್ವಾ, ನಾವೇನು ಡೆಡ್ ಬಾಡಿ ತಗೊಳಲ್ಲ, ಇಲ್ಲ ಉಳಿಸ್ಕೊಂಡು ನಾವು ತಗೊಂಡಿರ್ತೀರಿ, ಡೆಡ್ ಬಾಡಿ ತಗೊಳಕ್ ಹೋಗ್ಕಾಗುತ್ತೆ ಸರ್. ಎರಡು ತಿಂಗಳಿಂದ ಇಲ್ಲೇ ಇದ್ದಾರೆ. 5-6 ಲಕ್ಷ ಆಗಿದೆ. ನಮ್ಗೆ ಅನ್ಯಾಯ ಆಗಿದೆ ಸರ್, ನ್ಯಾಯ ದೊರಕಿಸ್ಕೊಳ್ಳಿ ಅಷ್ಟೇ. ಈ ಕುರಿತು ವರದಿ ಮಾಡಲು ಹೋದ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಾಗೂ ಸುಪ್ರೀತಾಳ ಸಂಬಂಧಿಕರ ಮೇಲೆ ಆಸ್ಪತ್ರೆ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ. ಈಗೆಲ್ಲ ಕಿಡ್ನಿ ನಾರ್ಮಲ್ ಇದೆ, ಹಾರ್ಟ್ ನಾರ್ಮಲ್ ಇದೆ, ಲಿವರ್ ನಾರ್ಮಲ್ ಇದೆ. ಇನ್ನು 3-4 ಡೇಸಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2 ಮಂತ್ಸಿಂದ ಇಟ್ಕೊಂಡಿದ್ರು. ಕಾಲ್ ಮಾಡಿ ಅವರು ಬಿಲ್ ಸೆಟ್ಲ್ ಮಾಡಿಬಿಟ್ಟು ಈಗ ನಮ್ಮ ಹತ್ರ ವೆಂಟಿಲೇಷನ್ ಮಿಷಿನ್ ಇಲ್ಲ, ಅವ್ರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ. ಆದ್ದರಿಂದ ಬೆಂಗಳೂರಲ್ಲಿರೋ ಹಾಸ್ಪಿಟ್ಲಲ್ಲಿ ಎಲ್ಲಿ ICU ಇಂದ ವೆಂಟಿಲೇಷನ್ ಮಿಷಿನ್ ಸಿಗ್ತಾ ಇಲ್ಲ. ಚಿಕಿತ್ಸೆಗೆ ಬಂದ ರೋಗಿಗಳಿಗೆ ಆಸ್ಪತ್ರೆ ಸಿಬ್ಬಂದಿಗಳು ನಿರ್ಲಕ್ಷ್ಯ ತೋರಿದ್ದಲ್ಲದೆ ಈ ಕುರಿತು ವರದಿ ಮಾಡಲು ಹೋದ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿರೋದು ಖಂಡನೀಯ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸರ್ಕಾರಿ ನಿಯಮ ಲೆಕ್ಕಕ್ಕೆ ಇಲ್ಲ. ಇಷ್ಟ ಬಂದಲ್ಲಿ ಇಷ್ಟ ಬಂದ ಹಾಗೆ ಸಿಕ್ಕಿದಷ್ಟು ಜಾಗದಲ್ಲಿ ಶಾಲೆ ನಿರ್ಮಾಣ. ಶಾಲೆ ಶೂಲ ಅಭಿಯಾನದಲ್ಲಿ ಬೆಂಗಳೂರು ಶಾಲೆಗಳ ದುಸ್ಥಿತಿ ಅನಾವರಣ. ಮಕ್ಕಳ ಭವಿಷ್ಯ ರೂಪಿಸೋ ಶಾಲೆಗಳು ಹೇಗಿರಬೇಕು, ಶಾಲೆಯ ಜಾಗ ಎಷ್ಟಿರಬೇಕು, ಸರ್ಕಾರದ ನಿಯಮ ಏನು, ನಿಯಮದ ಪಾಲನೆ ಆಗ್ತಾ ಇದೆಯಾ? ಇದಕ್ಕೆಲ್ಲ ಉತ್ತರ ನಾವು ಇಂದಿನಿಂದ ಆರಂಭಿಸಿರೋ ಅಭಿಯಾನ ಶಾಲೆ ಶೂಲ ಮೊದಲ ದಿನದ ಸ್ಟೋರಿ. ಶಾಲೆಯ ಜಾಗ ಎಷ್ಟಿರಬೇಕು, ಮಗುವಿನ ಲಂಚ್ ಬಾಕ್ಸ್ ಅಲ್ಲಿ ಏನಿರಬೇಕು ಅನ್ನೋದನ್ನ ನೋಡೋಣ ಬನ್ನಿ. ನಾವು ಆರಂಭಿಸಿರುವಂಥ ಈ ಅಭಿಯಾನದಲ್ಲಿ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಡ್ತೀವಿ. ಈ ಮಾಹಿತಿಯ ಆಧಾರದ ಮೇಲೆ ನಿಮ್ಮ ಮಕ್ಕಳು ಕಲಿತಾ ಇರುವಂಥ ಶಾಲೆಯ ಮೌಲ್ಯವನ್ನು ನೀವು ನಿರ್ಧರಿಸಿ. ಹಾಗಾದರೆ ಬನ್ನಿ ಶಾಲೆಗಳನ್ನು ನೋಡ್ಕೊಂಡು ಬರೋಣ. ಶಾಲೆ ನಂಬರ್ 1. ಇಲ್ಲಿ ಅರ್ಧ ಎಕರೆ ಜಾಗ ಕೂಡ ಇಲ್ಲ, ಆದರೂ ಇರೋದ್ರಲ್ಲೇ ಶಾಲೆ ನಡೆಸ್ತಿದ್ದಾರೆ. ಶಾಲೆ ನಂಬರ್ 2. ಈ ಶಾಲೆಯ ವಿಸ್ತೀರ್ಣ 40/30. ಒಟ್ಟು 5 ಅಂತಸ್ತಿನ ಕಟ್ಟಡವಿದೆ. ಇದರಲ್ಲೇ 1ರಿಂದ 10ನೇ ತರಗತಿವರೆಗೂ ತರಗತಿಗಳು ನಡೀತಿವೆ. ಶಾಲೆ ನಂಬರ್ 3. ಈ ಶಾಲೆಯ ಒಟ್ಟು ವಿಸ್ತೀರ್ಣ ಜಸ್ಟ್ 2 ಗುಂಟೆ. ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 20. ಆದರೆ ತರಗತಿಗಳು ಮಾತ್ರ 1ರಿಂದ 7ರವರೆಗಿವೆ. ಈ ಶಾಲೆಗಳನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗಿರಬಹುದು, ಸುವರ್ಣ ನ್ಯೂಸ್ ಬೆಂಗಳೂರು ಮೆಟ್ರೋದಲ್ಲಿ ಇಂದಿನಿಂದ ಆರಂಭವಾಗಿರೋ ಅಭಿಯಾನದ ವಿಷಯ ಏನಂತ. ಎಸ್, ಅಗತ್ಯ ಸೌಲಭ್ಯಗಳು ಇಲ್ಲದ ಶಾಲೆಗಳ ಕುರಿತು ನಾವು ಆರಂಭಿಸಿರೋ ಈ ಅಭಿಯಾನದ ಹೆಸರು ಶಾಲೆ ಶೂಲೆ.
ನಾವು ನಿಮಗೆ ತೋರಿಸಿದ 3 ಶಾಲೆಗಳು ಜಸ್ಟ್ ಉದಾಹರಣೆಗಳು. ಹೀಗೆ ನಿಯಮಗಳನ್ನು ಉಲ್ಲಂಘಿಸಿ ಅನೇಕ ಶಾಲೆಗಳನ್ನು ನಡೆಸಲಾಗ್ತಿದೆ. ರಾಜ್ಯದಲ್ಲಿ 58,000 ಶಾಲೆಗಳಿವೆ. ಅದರಲ್ಲಿ 5,000 ಶಾಲೆಗಳು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿವೆ. ಇವುಗಳಲ್ಲಿ ಬಹುತೇಕ ಶಾಲೆಗಳು ನಿಯಮಗಳನ್ನು ಉಲ್ಲಂಘಿಸಿವೆ. ಶಾಲೆ ಕನಿಷ್ಠ 2 ಎಕರೆ ಜಾಗದಲ್ಲಿರಬೇಕು. ಒಂದು ಶಾಲೆ ನಿರ್ಮಾಣವಾಗಬೇಕೆಂದರೆ ಅದು ಕನಿಷ್ಠ 2 ಎಕರೆ ಜಾಗದಲ್ಲಿರಬೇಕು. ಆದರೆ ಈ ನಿಯಮ ಪುಸ್ತಕಕ್ಕಷ್ಟೇ ಸೀಮಿತವಾಗಿದೆ. ಬಹುತೇಕ ಶಾಲೆಗಳು ಈ ನಿಯಮವನ್ನ ಅಕ್ಷರಶಃ ನಿರ್ಲಕ್ಷಿಸಿವೆ. ಇಂತಹ ಇಕ್ಕಟ್ಟಾದ ಶಾಲೆಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು, ಓದಿಸ್ತಿರೋ ಪೋಷಕರು ಏನ್ ಹೇಳ್ತಾರೆ ನೀವೇ ಕೇಳಿ. ಇಲ್ಲ, ತುಂಬ ಇಕ್ಕಟ್ಟಿದೆ. ತುಂಬ ಸಣ್ಣದಾಗಿದೆ ಕ್ಲಾಸು. ಎಷ್ಟೊಂದು ಕುತ್ಕೊಳ್ಳೋಕ್ಕಾಗಲ್ಲ. ಮತ್ತು ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಕುತ್ಕೊಳ್ಳೋಕ್ಕೆ. ಕಮ್ಮಿ ದುಡ್ಡಲ್ವ, ನಮ್ಮ ಮಕ್ಕಳು ಹೆಂಗೋ ಓದಲಿ ಅಂತ ಅವ್ರ ಪಾಡ್ಗೆ ಅವ್ರು ಹಾಕ್ತಾರೆ. ಕೆಲವರು ಯೋಚನೆ ಮಾಡ್ತಾರೆ, ಕೆಲವರು ಯಾರು ಯೋಚನೆ ಮಾಡಲ್ಲ. ಕಮ್ಮಿ ಅಲ್ವಾ, ಸ್ವಲ್ಪ ಅಮೌಂಟ್ ಕಮ್ಮಿ ತೊಗೋತಾರೆ ಅಂದ್ಬಿಟ್ಟು ಹಾಕ್ತಾರೆ. ಪಾಪ ಬಡವ್ರು ಇರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ತೊಗೊಂಡು ಕೆಲವು ಸ್ವಲ್ಪ ಬಡವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತಾರಲ್ಲ ಅವ್ರಿಗೆ ಅನುಕೂಲ, ಸ್ಕೂಲ್ ಆಗಲ್ಲ. ಅದು ಅಲ್ಲಿ ಟೀಚರ್ಸ್ ಏನು ಹೇಳ್ತಿರ್ತಾರೆ ಅದ್ರ ಫೋಕಸ್ ಮಿಸ್ ಆಗೋಗುತ್ತೆ. ಅದಕ್ಕೆ ನನ್ನ ಸಜೆಷನ್ ಪ್ರಕಾರ ಕಂಜೆಷನ್ನಲ್ಲಿ ಹಾಕಬಾರ್ದು ಮಕ್ಕಳನ್ನ. ಮತ್ತು ಯೂಶ್ವಲಿ ಈ ಥರ ಸ್ಪೇಸ್ನಲ್ಲಿ ಬಿಟ್ಟರೆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅನ್ನೋದು ಒಂದು ಭಾವನೆ ಅಷ್ಟೇ. ಈ ಶಾಲೆಗಳೇನೋ ನಿಯಮ ಉಲ್ಲಂಘಿಸಿ ಹಣ ಮಾಡ್ತಿವೆ, ಭವಿಷ್ಯದ ಪ್ರಜೆಗಳನ್ನ ರೂಪಿಸ್ತಿವೆ. ಆದರೆ ಇಂತಹ ಶಾಲೆಗಳಿಗೆ ಪರವಾನಗಿ ಕೊಟ್ಟಿರೋದು ಸರ್ಕಾರ, ಸರ್ಕಾರಿ ಅಧಿಕಾರಿಗಳು. ಅದೇಗೆ ನಿಯಮ ಬಾಹಿರವಾಗಿ ಪರವಾನಗಿ ನೀಡಿದ್ರೋ ಗೊತ್ತಿಲ್ಲ. ಆದರೆ ಇಂತಹ ಶಾಲೆಗಳ ಪರವಾನಗಿ ರದ್ದುಗೊಳಿಸುವ ಕಾರ್ಯ ಆಗಲೇಬೇಕಿದೆ. ಜೊತೆಗೆ ಇಂತಹ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋ ಮೊದಲು ಪೋಷಕರು ಒಮ್ಮೆ ಯೋಚಿಸಬೇಕಿದೆ. ಈ ಶಾಲೆಗಳನ್ನ ನೋಡಿದಾಗಲೇ ಗೊತ್ತಾಗುತ್ತೆ ನಿಯಮಗಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿವೆ ಅಂತ ಹೇಳಿ. ಇದು ಅಧಿಕಾರಿಗಳ ಬೇಜವಾಬ್ದಾರಿತರ ಅನ್ಬೇಕು ಅಥವಾ ದುಡ್ಡಿನ ಗಮ್ಮತ್ತು ಅನ್ಬೇಕು, ಒಂದು ಗೊತ್ತಿಲ್ಲ. ಆದರೆ ಪರಿಪೂರ್ಣ ಶಿಕ್ಷಣದಿಂದ ವಂಚಿತರಾಗ್ತಿರೋದು ಮಾತ್ರ ವಿದ್ಯಾರ್ಥಿಗಳು ಅನ್ನೋದು ಸತ್ಯ. ಕ್ಯಾಮರಾಮನ್ ಕೃಷ್ಣ ಕುಲಕರ್ಣಿ ಅವರೊಂದಿಗೆ ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಾಲೆಗಳು ಹೇಗಿರಬೇಕು ಅನ್ನೋದರ ಜೊತೆಗೆ ಶಾಲೆಗೆ ಹೋಗುವ ಮಗುವಿನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಬೆಳಗ್ಗೆಯಿಂದ ನಾವು ನಿಮಗೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ವಿ. ಅದೇನಂದ್ರೆ, ನಿಮ್ಮ ಮಗುವಿನ ಲಂಚ್ ಬಾಕ್ಸ್ನಲ್ಲಿ ಏನಿರಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಚಪಾತಿ, ಅನ್ನ ಸಾಂಬಾರ್, ರೊಟ್ಟಿ, ಹಸಿ ತರಕಾರಿಗಳು ಇರಲಿ. ಮಾಂಸಾಹಾರ ಬೇಡ. ವಾರಕ್ಕೆ 5 ಮೊಟ್ಟೆ ಸಾಕು. ಬೇಕರಿ ಆಹಾರ ಬೇಡ. ವಾರಕ್ಕೆ 3 ದಿನ ಮಾತ್ರ ಗೆಡ್ಡೆ ಗೆಣಸು ಇರಲಿ. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,990 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದಲ್ಲಿ ಇಂದು 1,000 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,920 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ ಚಿನ್ನದಲ್ಲಿ ಇವತ್ತು 730 ರೂಪಾಯಿ ಏರಿಕೆಯಾಗಿದೆ.